Oh my god. ಸೊ ಈ ವೀಕ್ ಫುಲ್ ನಾನ್ ವೆಜ್ ಡೇಸ್. ಬೋಟಿ ಗೊಜ್ಜು, ಮಟನ್ ಸಾರು. ನಂಗೆ ಸಕ್ಕದಾಗ ಗೊತ್ತಾಗ ನೀನೇನು ಅಷ್ಟೊಂದು ಹಾಕೊಂಡಿದ್ಯಾ? ಈ ಲಟ್ಕೆ ತಿನ್ನು ನಾಲ್ಗೆ ರೆಡ್ಡಾಗಿದೆ. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆಗಿದೆ. ಆ್ಯಂಡ್ ಸಂಡೇ ನಾನ್ ವೆಜ್ ಡೇ ಆಬ್ವಿಯಸ್ಲಿ, ಬಟ್ ನಮ್ಮಲ್ಲಿ ನಾನ್ ವೆಜ್ ಮಾಡ್ತಾಯಿಲ್ಲ ಬಿಕಾಸ್ ಸಂಜೆಗೆ ಪಿತೃಪಕ್ಷ ಇದೆ ನಮ್ಮ ಮಾಮನ ಮನೇಲಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಫುಲ್ ಅಲ್ಲಿ ನಮ್ಮಮ್ಮ ಆಲ್ರೆಡಿ ಇನ್ನೊಂದು ಗುಬ್ಬಿಗೆ ಹೋಗಿದ್ದಾರೆ, ಅಲ್ಲೊಂದು ಪಿತೃಪಕ್ಷ ಇದೆ ಅಂತ. ಸೊ ಅಲ್ಲಿಂದ ಬಂದು ಮತ್ತೆ ತುರುವೇಕೆರೆಗೆ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಸೊ ಇವಾಗ ಮಧ್ಯಾಹ್ನಕ್ಕೆ ನಾನು ನನ್ನ ತಂಗಿದ್ರೆ ಅನ್ನ ತಿಳಿ ಸಾರು ಮಾಡ್ಕೊಂಡು ತಿಂತಾಯಿದ್ದೀವಿ. ಸೊ ನೈಟ್ ಫುಲ್ ಬ್ಯಾಟಿಂಗ್. ಸೊ ಲೆಟ್ಸ್ ಇವತ್ತಿನ ದಿನಚರಿ ಹೇಗೆ ನಡೆಯುತ್ತೆ ಅಂತ. ಮಧ್ಯಾಹ್ನದ ಊಟ ತಿಳಿ ಸಾರು. ಸೊ ತಿಳಿ ಸಾರು ಮಾಡ್ತಾ ಇದ್ದೀನಿ. ಇದೊಂದರಲ್ಲಿ ಎಕ್ಸ್ಪರ್ಟ್ ನಾವು ತಿಳಿ ಸಾರು ಮಾಡೋದ್ರಲ್ಲಿ. ಸೊ ಲೆಟ್ಸ್ ಮೇಕ್ ತಿಳಿ ಸಾರು. ಅನ್ನ ಮಾಡಿಟ್ಟಾಗಿದೆ ಅನಿಸುತ್ತೆ, ಆಗಿದೆ. ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ತಿಳಿ ಸಾರು ರೆಡಿ ಆಗ್ತಾ ಇದೆ. ಇವಾಗ ನಾನಿವಾಗ ಓರಿಯೋ ಬಿಸ್ಕೆಟಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಚಾಕ್ಲೇಟ್ ಕೇಕ್, ಕಪ್ ಕೇಕ್ ಥರ. ಸೊ ಇದನ್ನು ಫಸ್ಟ್ ಪೌಡರ್ ಮಾಡ್ಕೋಬೇಕು. ಒಂದು ಪ್ಯಾಕೆಟೇ ಮಾಡ್ಕೊಳ್ಳೋಣ, 2 ಪ್ಯಾಕೆಟ್ ಮಾಡ್ಕೊಳ್ಳೋಣ ಗೊತ್ತಾಗ್ತಿಲ್ಲ. ಸೊ ಫಸ್ಟ್ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಫುಲ್ ರೆಸಿಪಿ ಅಂತ ತೋರ್ಸೋಕ್ಕೆ ಹೋಗಲ್ಲ ಬಿಕಾಸ್ ನಾನು ಮಾಡ್ತಿರೋದು ಇನ್ನೊಂದು ಚಿಕ್ಕ ಫೋನು, ಸ್ವಲ್ಪ ಈ ಕ್ಲಾರಿಟಿ ಇದು ಅಷ್ಟು ಚೆನ್ನಾಗಿಲ್ಲ. ಸೊ ಐ ಆಮ್ ಥಿಂಕಿಂಗ್ ಇದು ಫುಲ್ ರೆಸಿಪಿ ಎಲ್ಲ ತೋರ್ಸೋಕ್ಕಾಗಲ್ಲ. ಬಟ್ ಏನಿಲ್ಲ, ಇದು ಹಂಗೆ ಹೇಳ್ತೀನಿ ಏನೇನು ಹಾಕಬೇಕು, ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಯು ಕ್ಯಾನ್ ಡೂ ಇಟ್. ಇದು ವೆರಿ ಈಸಿ. ಇದಕ್ಕೆ ಬೆಣ್ಣೆ ಅಥವಾ ಇನ್ನೊಂದೇನಂತಾರೆ ಮೈದಾ ಅದೆಲ್ಲ ಇಲ್ಲ, ಮಾಡೋದು ಬೇಕಿಲ್ಲ. ಬಿಕಾಸ್ ಬಿಸ್ಕೆಟ್ ಮಾಡಿದಾಗ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗುತ್ತೆ. ಸೊ ಇದನ್ನು ಪುಡಿ ಮಾಡ್ಕೊಂಬಿಟ್ಟು ಜಸ್ಟ್ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಕಲಿಸೋದಷ್ಟೇ. ಸೊ ಐ ವಿಲ್ ಶೋ ಯು ನಾವು ಚಾಕೊಲೋವಾ ಕೇಕ್ ಮಾಡ್ತಾರಲ್ಲ, ಕಪ್ ಕೇಕ್ ಥರ. ಸೊ ಆ ಥರ ಇದೆ ಹೆಂಗೆ ಅಂತ ನೋಡ್ಕೊಂಡ್ರೆ. ಸೊ ಲೆಟ್ಸ್ ಡೂ. ಸೊ ಇದಕ್ಕೆ ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಇವಾಗ ಹಾಕ್ಬಿಟ್ಟು ಇಷ್ಟು ಲೈಕ್ ಇದರಲ್ಲಿ ಒಂದಿಷ್ಟು ಲೈಕ್ 5 ml ಅಂತಿದ್ದೀನಿ, ಆ ಥರ ಹಾಕಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಹಾಲು ಹಾಕೋಣ. ಆಯಿತು. ಬೇಕು ಅಂದರೆ ಎಕ್ಸ್ಟ್ರಾ ಹಾಕೊಳ್ಳೋಣ. ನಾನು ಸ್ಟಾರ್ಟಿಂಗಲ್ಲೇ ಜಾಸ್ತಿ ಹಾಕ್ಕೊಳ್ಳಲ್ಲ ಬಿಕಾಸ್ ಅದು ಫುಲ್ ತೆಳುವಾಗಿ ಹೋಗ್ಬಿಡುತ್ತೆ ಅಂತ. ಈಗಿದೆ ತೆಳು ಆಯಿತು ಅಂತ ಅನಿಸ್ತಿದೆ. ಅಯ್ಯೋ. ಸೊ ಇದು ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಲಮ್ಸ್ ಏನೇನಿದೆ ಅದೆಲ್ಲ ಇರಲ್ಲ. ಸೊ ನಾನು ಓವನ್ನ ಪ್ರೀ ಹೀಟಿಗೆ ಇಟ್ಟಿದ್ದೀನಿ 5 ಮಿನಿಟ್ಸ್ಗಷ್ಟೇ. ಸೊ ಇವಾಗ ಕಪ್ ಕೇಕ್ ಇದ್ರೊಳಗೆ ಹಾಕೊತಾ ಇದ್ದೀನಿ. ಫುಲ್ ಚೆನ್ನಾಗಿ ಬರುತ್ತೆ ಟೇಸ್ಟು. ಜಾಸ್ತಿ ಏನು ಹಾಕ್ತಾಯಿಲ್ಲ ಬಿಕಾಸ್ ಕಡಿಮೆ ಹಾಕ್ತಾಯಿದ್ದೀನಿ. ಇದೇನಕ್ಕೆ ಇಲ್ಲಿ ಅರ್ಧ ಹಾಕ್ತಿದ್ದೀನಿ ಅಂದರೆ ಮತ್ತೆ ಇದು ಮಧ್ಯ ಚಾಕ್ಲೇಟ್ ಹಾಕ್ತೀನಿ, ಚಾಕೊಲಾವಾ ಥರ ಆಗೋಕ್ಕೆ. ಸೊ ಅದಕ್ಕೋಸ್ಕರ ಇದು ಮಧ್ಯೆ ಇವಾಗ ಚಾಕ್ಲೇಟ್ ಹಾಕ್ತಾ ಇದ್ದೀನಿ, ಡಾರ್ಕ್ ಚಾಕ್ಲೇಟ್. ಸೊ ಇದು ಹಿಂಗೆ ಹಾಕಾದ್ಮೇಲೆ ರಿಮೈನಿಂಗ್ ಏನಿದೆ ಅದನ್ನು ಹಾಕ್ಬಿಟ್ಟು ಕವರ್ ಮಾಡೋದು ಹಿಂಗೆ. ಸೊ ಅದು ಮಿಡಲಲ್ಲಿರುತ್ತೆ. ಆವಾಗ ಚಾಕೊಲಾವಾ ಆಗುತ್ತೆ. ಪ್ರೀ ಹೀಟ್ ಆಗಿದೆ, 5 ಮಿನಿಟ್ಸ್ಗೆ ಇಟ್ಟಿದ್ದೆ. ಇವಾಗ ಇದನ್ನು ಹಾಕ್ತೀನಿ ಒಳಗೆ.
ಹೋಪ್ಫುಲಿ ಮಿಡಲ್ ರ್ಯಾಂಕಲ್ಲಿ ಇದೆಯಾ? ಎಸ್, ಮಿಡಲ್ ರ್ಯಾಂಕಲ್ಲಿದೆ. ಲೆಟ್ಸ್ ಕ್ಲೋಸ್ ದಿಸ್. ಈಗ 20 ಮಿನಿಟ್ಸ್ ಇಡೋಣ. ಸೇಮ್ 180. ಸೊ 180 ಡಿಗ್ರಿ ಮಿಡಲ್ ರ್ಯಾಕ್ಗೆ ಇಟ್ಟಿದ್ದೀನಿ ಆ್ಯಂಡ್ 20 ಮಿನಿಟ್ಸ್ಗೆ ಇಟ್ಟಿದ್ದೀನಿ. ಸೊ ಹೋಪ್ಫುಲಿ ಇದು ಚೆನ್ನಾಗಾಗುತ್ತೆ ಟೇಸ್ಟ್. ಆಲ್ಮೋಸ್ಟ್ ನಾನು ಮೈದಾದಲ್ಲೆಲ್ಲ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿದೆ. ನಂಗೆ ಇನ್ನೊಂದೇನು ಅಂದರೆ ಮೈದಾ ಆ್ಯಂಡ್ ದಟ್ ಶುಗರ್ದು ಇರುತ್ತಲ್ಲ, ಅದು ಸ್ವಲ್ಪ ನನಗೆ ಟೇಸ್ಟ್ ಏನೋ ಒಂದು ಸ್ವಲ್ಪ ಮೈದಾ ಟೇಸ್ಟ್ ಬರುತ್ತೆ ಅನಿಸುತ್ತೆ. ಬಟ್ ಅದು ಅದೇ ಮಿಕ್ಸಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ಬಟ್ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಚಾಕ್ಲೇಟ್ದೆಲ್ಲ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗಿದೆ. ಬಟ್ ನಂಗೆ ಅನ್ಸುತ್ತೆ ಪ್ರೀ ಮಿಕ್ಸ್ ಪೌಡರ್ಸ್ ಬರುತ್ತಲ್ಲ ಅದೆಲ್ಲ ಹಾಕಿ ಮಾಡಿದ್ರೆ ಮೇ ಬಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದು ಎಲ್ಲ ನೋಡಿದೆ ಹ್ಯಾಕು ಓರಿಯೋ ಬಿಸ್ಕೆಟ್, ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇದನ್ನೆಲ್ಲ ಮಾಡೋದು ಅಂತ. ಸೊ ನಾನು ಇದನ್ನು ಮಾಡಿದ್ದೀನಿ. ಇದನ್ನು ಇನ್ನು ಅರ್ಧ ಆಯಿತು, ಇದನ್ನು ಹಾಕಬೇಕಿತ್ತು. ನಾನು ಮೇ ಬಿ ಇದೇ ಜಾಸ್ತಿ ಆಗುತ್ತೆ ಅಂತ ಬಿಟ್ಟೆ. ಇನ್ನೊಂದು ಸ್ವಲ್ಪ ಬೇಕಿತ್ತು. ಸೊ ಪರವಾಗಿಲ್ಲ, ಫಸ್ಟ್ ಟೈಮ್ ಕಪ್ ಕೇಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡೋಣ ಹೇಗಾಗುತ್ತೆ. ಅದು 20 ಮಿನಿಟ್ಸ್ ಆದಮೇಲೆ ಸಿಗೋಣ. ಓಕೆ ಗೈಸ್, ಕೇಕ್ ಸಖತ್ತಾಗಿದೆ ಆ್ಯಕ್ಚುಲಿ. ನಾನು ಹೆಂಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಡನ್. ಆ್ಯಂಡ್ ಇನ್ನೊಂದು 2 ನಿಮಿಷ ಇರಬೇಕು. 2 ನಿಮಿಷನೋ 5 ನಿಮಿಷನೋ ಇದೆ. ಆಗಿದ ತಕ್ಷಣ ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ಇದು ನೀಟಾಗಿ ಕಂಪ್ಲೀಟ್ ರೆಸಿಪಿ ನಾನು ಯಾವಾಗಾದ ಲೈಕ್ ನೆಕ್ಸ್ಟ್ ವೀಕ್ ಹಂಗೆ ನೀವು ಓವನ್ ತೆಗೆದ್ಮೇಲೆ ಇಲ್ಲಿ ಇದೇನು ಪ್ಲೇಟಲ್ಲಿ ಇರುತ್ತೆ ಅದು ತೆಕ್ಕೋಬೇಕಾದ್ರೆ ಇದನ್ನ ತೆಗ್ದಿರಿ ಒಂದು 5 to 10 ಮಿನಿಟ್ಸ್. ಬಿಕಾಸ್ ಬಿಸಿ ಇರುತ್ತೆ, ಇದು ಗ್ಲಾಸ್ ಇರುತ್ತಲ್ಲ, ಅದು ಸ್ವಲ್ಪ ಎಲ್ಲ ತಣ್ಣಗಾಗಲಿ. ಗ್ಲಾಸ್ ಬೇರೆ ಇರುತ್ತೆ ಆ್ಯಂಡ್ ಏನಾದ್ರು ಆದರೆ ಅಂತ ಅಷ್ಟೇ ಸೇಫ್ಟಿ ಪ್ರಿಕಾಷನ್ಸ್. ಬಟ್ ಅದು ತೆಗ್ದಿರ್ತೀನಿ ನಾನು ಯಾವಾಗಲೂ ಒಂದು 5 to 10 ಮಿನಿಟ್ಸ್. ಆ್ಯಂಡ್ ಈ ಥರ ಕಾಣುತ್ತೆ ಗೈಸ್. ಮೇಲ್ಗಡೆ ಶುಗರ್ದ ಪೌಡರ್ನ ಹಿಂಗೆ ಉದುರಿಸ್ದೆ. ಸೊ ಚೆನ್ನಾಗಿ ಕಾಣುತ್ತೆ. ಐ ಥಿಂಕ್ ಇದು ಟೇಸ್ಟ್ ಸಖತ್ತಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಯಾವುದಾದ್ರು ಒಂದು ಮಾಡೋಣ. ಬಿಸಿ ಬಿಸಿ ಇದೆ ಆ್ಯಕ್ಚುಲಿ ತುಂಬ. ಸೊ ಒಂದೇ ಒಂದು ಟೇಸ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಇವಾಗ ಒಂದೇ ಒಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸೈಡಿನ ಪೇಪರ್ ತೆಗಿಯೋಣ. ಸ್ವಲ್ಪ ಲೂಸ್ ಮಾಡೋಣ, ಫುಲ್ ತೆಗೆಯೋದೇ ನೆಸಸರಿ ಇಲ್ಲ. ಸೊ ಚಾಕೋಲಾವ ನಾವು ಹೇಗೆ ತಿಂದೀವಿ ಹಾಗೆ. ಓಕೆ, ಲಾವಾ ಕೇಕ್ ಆಗೋಕ್ಕೆ ಒಳಗಡೆ ಆ ಚಾಕ್ಲೇಟನ್ನು ಲೈಕ್ ಸಾಸ್ ಥರ ಆಗಿದೆ ಒಳಗಡೆ. ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅಷ್ಟು, ಬಟ್ ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಸೋ ಗುಡ್. ಆ್ಯಕ್ಚುಲಿ ಶುಗರ್ ಸ್ವಲ್ಪ ಕಡಿಮೆ ಆಗಿದೆ. ತಕ್ಷಣ ಸಕ್ಕರೆ ಎಲ್ಲ ಹಾಕಲಿಲ್ಲ, ಯಾಕಂದರೆ ಬಿಸ್ಕೆಟಲ್ಲಿ ಇರುತ್ತೆ ಅಂತ. ಮೇ ಬಿ ಶುಗರ್ ಹಾಕಬೇಕಿತ್ತು, ಇದು ಲೈಕ್ ಚಾಕ್ಲೇಟಿಯಾಗಿ ಬರೋಕ್ಕೆ. ಬಟ್ ಆಮೇಲೆ ನಾನು ಚಾಕ್ಲೇಟ್ ಮಧ್ಯದಲ್ಲಿ ಹಾಕಿದ್ನಲ್ಲ, ಅದನ್ನು ಮೇ ಬಿ ಜಾಸ್ತಿ ಹಾಕಬೇಕಿತ್ತು. ಇನ್ನೂ ಸಕ್ಕತ್ತಾಗಿರೋದು. ಒಳಗಡೆ ತುಂಬ ಮಾಯಿಸ್ಟ್ ಆಗಿದೆ, ಕಾಣ್ತಿದ್ದೆ ಇದು ಗೊತ್ತಿಲ್ಲ. ಬಟ್ ಟೂ ಗುಡ್. ಇವಾಗ ಫುಲ್ ರೆಡಿ. ತುರುವೇಕೆರೆಗೆ ಗೋಯಿಂಗ್. ಏನೋ ಬಟ್ಕೊಂತೊಳಗೆ ತುರುವೇಕೆರೆಗೆ ಹೋಗ್ತಾ ಇದ್ವಿ ಪಕ್ಷದ ಊಟ ಮಾಡೋಕ್ಕೆ. ಸೊ ಏನೇನು ಮಾಡಿಸಿದ್ದಾರೆ ಅಂತೆಲ್ಲ ತೋರಿಸ್ತೀವಿ. ಈ ಸೀಸನ್ ಬಂತು ಅಂದರೆ ನಾವು ಬರೀ ಮಾಮಂದಿರ ಮನೆ, ನಮ್ಮ ಮನೆಯದು ಈ ವೀಕ್ ಫುಲ್ಲಿಗೆ ಸಂಡೇ, ನೆಕ್ಸ್ಟು ಥರ್ಸ್ಡೇ, ಆಮೇಲೆ ಮತ್ತು ಸಂಡೇ ಎಲ್ಲ ನಮ್ಮ ಮನೇಲೂ ಪಕ್ಷ. ಸೊ ಈ ವೀಕ್ ಫುಲ್ ನಾನ್ ವೆಜ್ ಡೇಸ್. ಬೋಟಿ ಗೊಜ್ಜು, ಮಟನ್ ಸಾರು, ಇಲ್ಲೇ ಐತಲ್ಲ. ವಿಡಿಯೋ ಮಾಡ್ತಾ ಇದ್ರಿ. ಅಷ್ಟೊಂದು ಸುಣ್ಣ ಹಾಕ್ಬಿಡಮ್ಮ, ಸಾಕು. ಈ ತರ ಗ್ರೀನ್ ಕಲರ್ ಏನು ಲೈಕ್ ಲೈಟ್ ಗ್ರೀನ್ ಎಲ್ಲ ಕಡೆ ಸುಣ್ಣ ಹೇಳಿದ್ ನಾನು. ಡಿಪೆಂಡ್ಸ್ ಆನ್ ಜಿಯೋ. ಸಕ್ಕರೆನೇ ಹಾಕ್ಲಿಲ್ಲ. ಸಕ್ಕರೆ ಇಲ್ಲ ಅಂದ್ರೆ ನಂಗೆ ಸಕ್ಕರೆ ಗೊತ್ತಾದ್. ನೀನೇನು ಅಷ್ಟೊಂದು ಹಾಕೊಂಡಿದ್ಯಾ?
ಹ್ಞೂ ಯಾಕೆ ಅಷ್ಟು ದಪ್ಪ ಹಾಕೊಂಡೆ ಈಗ ತಿನ್ನು ಹಾಕೋ. ಈ ಲಟ್ಕೆ ತಿನ್ನೋ ನಾಲ್ಗೆ ರೆಡ್ಡಾಗಿದೆ. ಆ್ಯಂಡ್ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು 2-3 ವಿಡಿಯೋ ನನ್ನ ವಿಡಿಯೋ ಕ್ವಾಲಿಟಿ ಹೀಗೆ ಇರುತ್ತೆ. ಸೊ ಪ್ಲೀಸ್ ಬೇರ್. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.